ವೆಲ್ಕಮ್ ಟು ಬಸವ ಐ.ಟಿ.ಐ ಚಾನಲ್. ಇನ್ನು ಇವತ್ತಿನ ವಿಡಿಯೋದಲ್ಲಿ ಎಲೆಕ್ಟ್ರಾನಿಕ್ಸ್ ಮೆಕ್ಯಾನಿಕ್ ಟ್ರೇಡ್ ಅವರಿಗೆ ಟ್ರೇಡ್ ಥಿಯರಿಯಲ್ಲಿ ಬರುವಂಥ ಟಿವಿ ರಿಸೀವರ್ ಅಲ್ಲಿ ಬರುವಂಥ ಬೇರೆ ಬೇರೆ ಸೆಕ್ಷನ್ಗಳ ಬಗ್ಗೆ ನೋಡೋಣ. ಹಿಂದಿನ ವಿಡಿಯೋದಲ್ಲಿ ಬೇರೆ ಬೇರೆ ಸೆಕ್ಷನ್ಸ್ ಯಾವ ರೀತಿ ಬರುತ್ತೆ ಟಿವಿ ರಿಸೀವರ್ ಅಲ್ಲಿ ಅಂತ ನೋಡಿದ್ವಿ. ಸಿಂಪಲ್ ಡಯಾಗ್ರಾಮ್ ಅಲ್ಲಿ ನೋಡಿದ್ವಿ. ಅದರಲ್ಲಿ ಮೇನ್ 5 ಸೆಕ್ಷನ್ಸ್ ಬರ್ತಾ ಇತ್ತು. ಅಂದ್ರೆ ಮೊದಲನೇದು ಕಾಮನ್ ಮೀಡಿಯಾ ಅಂಡ್ ಸೌಂಡ್ ಸೆಕ್ಷನ್, ಎರಡನೇದು ಸೌಂಡ್ ಸೆಕ್ಷನ್, ಮೂರನೇದು ವಿಡಿಯೋ ಸೆಕ್ಷನ್, ನಾಲ್ಕನೇದು ಸಿಂಕ್ರನಸ್ ಅಂಡ್ HT ಸೆಕ್ಷನ್, ಐದನೇದು ರೆಕ್ಟಿಫೈಯರ್ ಸೆಕ್ಷನ್. ಇನ್ನು ಇವತ್ತಿನ ವಿಡಿಯೋದಲ್ಲಿ ಕಾಮನ್ ವಿಡಿಯೋ ಅಂಡ್ ಸೌಂಡ್ ಸೆಕ್ಷನ್ ಯಾವ ತರ ವರ್ಕ್ ಆಗುತ್ತೆ ಅಂತ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಸೊ ಇನ್ನು ಕಾಮನ್ ವಿಡಿಯೋ ಅಂಡ್ ಸೌಂಡ್ ಸೆಕ್ಷನ್ ಡೀಟೇಲ್ಡ್ ಬ್ಲಾಕ್ ಡಯಾಗ್ರಾಮ್ ಈ ರೀತಿ ಇರುತ್ತೆ. ಏನೇನು ಪಾರ್ಟ್ಸ್ ಇರ್ತವೆ ಇದರಲ್ಲಿ ಅಂದ್ರೆ, ಫಸ್ಟ್ ಬಂದು ಡೈಪೋಲ್ ಆಂಟೆನಾ RF ಸಿಗ್ನಲ್ಸ್ ನ ರಿಸೀವ್ ಮಾಡ್ಕೊಳ್ಳೋದಕ್ಕೆ, ಆಮೇಲೆ RF ಆಂಪ್ಲಿಫೈಯರ್ ಇರುತ್ತೆ, ನೆಕ್ಸ್ಟ್ ಮಿಕ್ಸರ್, ಆಮೇಲೆ ಲೋಕಲ್ ಆಸಿಲೇಟರ್, ಆಮೇಲೆ ಆಂಪ್ಲಿಫೈಯರ್ ಸ್ಟೇಜಸ್ ಇರುತ್ತೆ, 3 ಇಂಟರ್ಮೀಡಿಯೇಟ್ ಫ್ರೀಕ್ವೆನ್ಸಿ ಆಂಪ್ಲಿಫೈಯರ್ ಸ್ಟೇಜಸ್ ಇರುತ್ತೆ, ಅದಾದ್ಮೇಲೆ ವಿಡಿಯೋ ಡಿಕೋಡರ್. ಸೊ ಇದಿಷ್ಟು ಕಾಮನ್ ವಿಡಿಯೋ ಅಂಡ್ ಸೌಂಡ್ ಸೆಕ್ಷನ್ ಅಲ್ಲಿ ಬರುವಂತ ಬೇರೆ ಬೇರೆ ಸೆಕ್ಷನ್ಗಳು. ಸೊ ಇದರಲ್ಲಿ ಡೈಪೋಲ್ ಆಂಟೆನಾ ಇಂದ ಹಿಡಿದು ವಿಡಿಯೋ ಡಿಟೆಕ್ಟರ್ ವರೆಗೆ ಯಾವ್ಯಾವ ಬ್ಲಾಕ್ ಏನೇನು ಕೆಲಸ ಮಾಡುತ್ತೆ ಅಂತ ನೋಡಿ. ಫಸ್ಟ್ ಆಂಟೆನಾ. ಸೊ ಆಂಟೆನಾ ಯಾವ ರೀತಿ ಬಳಸಿರ್ತಾರೆ ಇದರಲ್ಲಿ ಟಿವಿ ರಿಸೀವರ್ಗೆ ಅಂದ್ರೆ ಡೈಪೋಲ್ ಆಂಟೆನಾ ಬಳಸಿರ್ತಾರೆ. ಸೊ ಈ ಡೈಪೋಲ್ ಆಂಟೆನಾದಲ್ಲಿ ಏನೇನು ಬರುತ್ತೆ ಅಂದ್ರೆ, ಒಂದು ಡೈಪೋಲ್ ಇರುತ್ತಾ, ಒಂದು ಡೈರೆಕ್ಟರ್ ಇರುತ್ತಾ, ಮತ್ತೆ ಒಂದು ರಿಫ್ಲೆಕ್ಟರ್ ಇರುತ್ತಾ, ಮತ್ತೆ ನಂಬರ್ ಆಫ್ ಬೂಸ್ಟರ್ ರಾಡ್ಸ್ ಇರ್ತವೆ ಈ ಡೈಪೋಲ್ ಆಂಟೆನಾದಲ್ಲಿ. ಸೊ ಅದು ಯಾವ ತರ ಇರುತ್ತೆ ಅಂತ ನೆಕ್ಸ್ಟ್ ಸ್ಲೈಡ್ ಅಲ್ಲಿ ನೋಡೋಣ. ಇನ್ನು ಈ ಡೈಪೋಲ್ ಆಂಟೆನಾ ಏನ್ ಮಾಡುತ್ತೆ ಅಂದ್ರೆ, ಸ್ಪೇಸ್ ಅಲ್ಲಿರುವಂತ ಎಲ್ಲ RF ಸಿಗ್ನಲ್ಸ್ ನ ತಗೊಂಡು ಅದನ್ನ ಟಿವಿಗೆ ಅಪ್ಲೈ ಮಾಡುತ್ತೆ. ಸೊ ಇನ್ನ RF ಔಟ್ಪುಟ್ ವೋಲ್ಟೇಜ್ ಎಷ್ಟಿರುತ್ತೆ ಸಿಗ್ನಲ್ಸ್ ನ ರಿಸೀವ್ ಮಾಡ್ಕೊಂಡಿರೋದಂದ್ರೆ 250 ಮೈಕ್ರೋವೋಲ್ಟ್ಸ್ ಇಂದ ಹಿಡಿದು 2000 ಮೈಕ್ರೋವೋಲ್ಟ್ಸ್ ವರೆಗೂ ಇರುತ್ತೆ. ಮಿಲಿ ವೋಲ್ಟ್ಸ್ ಅಲ್ಲಿ ಹೇಳಬೇಕಾದ್ರೆ 0.25 ಮಿಲಿ ವೋಲ್ಟ್ಸ್ ಇಂದ ಹಿಡಿದು 2 ಮಿಲಿ ವೋಲ್ಟ್ಸ್ ವರೆಗೆ ಇರುತ್ತೆ ಈ ಡೈಪೋಲ್ ಆಂಟೆನಾದು RF ಔಟ್ಪುಟ್ ವೋಲ್ಟೇಜ್. ಇನ್ನ ಇದರದ ಔಟ್ಪುಟ್ ನ ಡೈರೆಕ್ಟ್ ಆಗಿ ನಾವು ಟಿವಿಗೆ ತಂದು ಕನೆಕ್ಟ್ ಮಾಡ್ತೀವಿ. ಸೊ ಟಿವಿಗೆ ಡಿಶ್ ವೈರ್ ಅಂತ ಕನೆಕ್ಟ್ ಮಾಡ್ತೀವಲ್ಲ, ಮೇಲೆಗಡೆ ಆಂಟೆನಾ ಇರುತ್ತೆ ಮನೆ ಮೇಲೆ ಎಲ್ಲೋ, ಅದರಿಂದ ತಗೊಂಡ್ಬಂದು ನಾವು ಸೀದಾ ಟಿವಿಗೆ ಕನೆಕ್ಟ್ ಮಾಡ್ತೀವಿ. ಸೊ ಆ ಡಿಶ್ ಆಂಟೆನಾಗೆ ನಾವು ಫೀಡರ್ ಲೈನ್ ಅಂತ ಕರಿತೀವಿ. ಸಾರಿ, ಡಿಶ್ ವೈರ್ಗೆ ಫೀಡರ್ ಲೈನ್ ಅಂತ ಕರಿತೀವಿ. ಸೊ ಈ ಫೀಡರ್ ಲೈನ್ ನ ಡಿಶ್ ವೈರ್ ಅಂತಾನು ಕರೀತಾರ ಅಥವಾ RF ಕೇಬಲ್ ಅಂತಾನು ಕರೀತಾರ. ಇನ್ನು ಈ ಡೈಪೋಲ್ ಇಂದ ಬರುವಂತ ಲಾಸ್ ನ ನಾವು ಬಹಳಷ್ಟು ಮಿನಿಮಮ್ ಆಗಿ ಇಟ್ಟಿರ್ಬೇಕು. ಯಾಕಂದ್ರೆ ಬರೋದೇ ಬಹಳ ಕಡಿಮೆ ವೋಲ್ಟೇಜ್, ಆಂಟೆನಾದಿಂದ ಬರೋದೇ 250ರಿಂದ 2000 ಮೈಕ್ರೋ ವೋಲ್ಟ್ಸ್ ಅಲ್ಲಿ ಬರುತ್ತಾ. ಸೊ ಅದರಿಂದಾಗಿ ಇದರಲ್ಲಿ ಲಾಸ್ ಆದ್ರೆ ಮತ್ತೆ ಸಿಗ್ನಲ್ ಅಲ್ಲಿ ಬಹಳಷ್ಟು ಲಾಸ್ ಆಗುತ್ತೆ. ನಮ್ಗೆ ಸ್ವಲ್ಪ ಲಾಸ್ ಆದ್ರೂ ಕೂಡ ನಮ್ಗೆ ನೋಡೋ ಪಿಕ್ಚರ್ ಅಲ್ಲಿ ಬಹಳಷ್ಟು ಲಾಸ್ ಆಗುತ್ತೆ. ಅದರಿಂದಾಗಿ ಇದ್ರ ಪವರ್ ಲಾಸ್ ನ ನಾವು ಮಿನಿಮಮ್ ಆಗಿ ಇಟ್ಟಿರ್ಬೇಕು. ಸೊ ಅದ್ರ ಸಲುವಾಗಿ ಚೆನ್ನಾಗಿರೋ ಕ್ವಾಲಿಟಿ ಫೀಡರ್ ಲೈನ್ ನ ಯೂಸ್ ಮಾಡಿರ್ಬೇಕು. ಸೊ ಇದಿಷ್ಟು ಆಂಟೆನಾ. ನೆಕ್ಸ್ಟ್ ಈ ಆಂಟೆನಾ ಔಟ್ಪುಟ್ ಎಲ್ಲಿಗೆ ಹೋಗುತ್ತೆ ಅಂದ್ರೆ, ನೆಕ್ಸ್ಟ್ RF ಆಂಪ್ಲಿಫೈಯರ್ ಗೆ ಕನೆಕ್ಟ್. ಹಿಂದಿನ ಸ್ಲೈಡ್ ಅಲ್ಲಿ ಹೇಳಿದ್ನಲ್ಲ ಡೈಪೋಲ್ ಆಂಟೆನಾ ಯಾವ ತರ ಇರುತ್ತೆ ಅಂತ. ಇದು ಡೈಪೋಲ್ ಆಂಟೆನಾ ನೋಡಕ್ಕೆ ಈ ರೀತಿ ಇರ್ತಿತ್ತು. ನೀವು ಎಲ್ಲಾದ್ರೂ ಹಳೆ ಮನೆಯಲ್ಲಿ ಡಿಶ್ ಕನೆಕ್ಷನ್ ತಗೊಂಡಿರೋದು ನೋಡಿದ್ರೆ ಈ ತರ ಆಂಟೆನಾ ಕಾಣ್ತಿತ್ತು. ಸೊ ಇದ್ರಲ್ಲಿ ಏನೇನು ಪಾರ್ಟ್ಸ್ ಬರ್ತಂದ್ರೆ, ಇದು ಡೈಪೋಲ್, ಇಲ್ಲಿ ಲೂಪ್ ರೀತಿ ಕಾಣುತ್ತಲ್ಲ ಇದು ಡೈಪೋಲ್, ಇನ್ನು ಇದು ರಿಫ್ಲೆಕ್ಟರ್ ರಾಡ್, ಇದು ಡೈರೆಕ್ಟರ್ ರಾಡ್, ಮತ್ತೆ ಇವು 3 ಬೂಸ್ಟರ್ ರಾಡ್ಸ್. ಸೊ ಇವಿಷ್ಟು ಕಾಮನ್ ಆಗಿ ಇರ್ತಾವೆ ಒಂದು ಡೈಪೋಲ್ ಆಂಟೆನಾದಲ್ಲಿ. ಇನ್ನು ಬೂಸ್ಟರ್ ರಾಡ್ಸ್ ಎಷ್ಟು ಬೇಕೋ ಅಷ್ಟು ಎಕ್ಸ್ಟ್ರಾ ಹಾಕೊಂತ ಹೋಗ್ಬೋದು. ನಾವು ಇದು ಸೈಜ್ ನ ಎಕ್ಸ್ಟೆಂಡ್ ಮಾಡಿ ಎಷ್ಟು ಬೂಸ್ಟರ್ಸ್ ಬೇಕೋ ಅಷ್ಟು ಎಕ್ಸ್ಟ್ರಾ ಹಾಕೊಂತ ಹೋಗ್ಬೋದು. ಇನ್ನು ಇದು ಕಂಪ್ಲೀಟ್ ಮಟೀರಿಯಲ್ ಎಲ್ಲ ಅಲ್ಯೂಮಿನಿಯಂ ಇಂದಾನೇ ಮಾಡಿರ್ತಾರೆ. ಎವ್ರಿ ಪಾರ್ಟ್ ಕೂಡ ಅಲ್ಯೂಮಿನಿಯಂ ಇಂದ ಮಾಡಿರ್ತಾರೆ. ಅಂಡ್ ಇಲ್ಲಿ ಡೈಪೋಲ್ 2 ಎಂಡ್ಸ್ ಇಂದ ಒಂದೊಂದು ವೈರ್ ನ ತಗೊಂಡು ಹೋಗ್ತೀವಿ ನಾವು, ಒಂದು ಗ್ರೌಂಡ್ ಮತ್ತೆ ಇನ್ನೊಂದು ಸಿಗ್ನಲ್ ವೈರ್. ಈ ಗ್ರೌಂಡ್ ಮತ್ತೆ ಸಿಗ್ನಲ್ ವೈರ್ ನ ಕನೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಾವು ಡಿಶ್ ವೈರ್ ಅಥವಾ RF ಕೇಬಲ್ ನ ಯೂಸ್ ಮಾಡ್ತೀವಿ. ಸೊ ಅದಕ್ಕೆ ಫೀಡರ್ ಲೈನ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಈ ಡೈಪೋಲ್ ಆಂಟೆನಾದ ನಾವು ಫೀಡರ್ ಲೈನ್ ತಗೊಂಡ್ಬಂದು ಡೈರೆಕ್ಟ್ ಆಗಿ RF ಆಂಪ್ಲಿಫೈಯರ್ ಗೆ ಕನೆಕ್ಟ್ ಮಾಡ್ತೀವಿ. ಇದು RF ಆಂಪ್ಲಿಫೈಯರ್ ಬ್ಲಾಕ್. ಇದಕ್ಕೆ ಡೈರೆಕ್ಟ್ ಆಗಿ ಡೈಪೋಲ್ ಆಂಟೆನಾದಿಂದ ಇನ್ಪುಟ್ ಬಂದಿರುತ್ತೆ ಅಂಡ್ ಇದರದ ಔಟ್ಪುಟ್ ಮಿಕ್ಸರ್ ಸ್ಟೇಜ್ ಗೆ ಹೋಗುತ್ತೆ. ಸೊ ಇದೇನ್ ಮಾಡ್ತಂದ್ರೆ, ದಿಸ್ ಆಂಪ್ಲಿಫೈಯರ್ ಆಂಪ್ಲಿಫೈಸ್ ದ RF ವಿಡಿಯೋ ಸಿಗ್ನಲ್ಸ್ ಹ್ಯಾವಿಂಗ್ ಎ ಚಾನಲ್ ವಿಡ್ತ್ ಆಫ್ 7 ಮೆಗಾಹರ್ಟ್ಜ್. ಸೊ ನಾವು ಯಾವ ಚಾನಲ್ ನ ಟ್ಯೂನ್ ಮಾಡಿರ್ತೀವಿ ಆ ಚಾನಲ್ ನ ಸೆಲೆಕ್ಟ್ ಮಾಡ್ಕೊಂಡು ಇದೇನ್ ಮಾಡ್ತಂದ್ರೆ ಆ ಚಾನಲ್ ಕಂಪ್ಲೀಟ್ 7 ಮೆಗಾಹರ್ಟ್ಜ್ ಬ್ಯಾಂಡ್ ಏನಿರುತ್ತಲ್ಲ ಅದನ್ನ ಆಂಪ್ಲಿಫೈ ಮಾಡುತ್ತಾ. ಇದು ಫಸ್ಟ್ ಕೆಲಸ RF ಆಂಪ್ಲಿಫೈಯರ್ದು. ಆಮೇಲೆ ಅದ್ರ ಜೊತೆಗೆ ಏನ್ ಮಾಡುತ್ತಂದ್ರೆ, ಡೈಪೋಲ್ ಆಂಟೆನಾಗೆ ಮತ್ತೆ ನೆಕ್ಸ್ಟ್ ಬರುವಂತ ಸೆಕ್ಷನ್ಗಳಿಗೆ, ಇದಕ್ಕಿಂತ ನೆಕ್ಸ್ಟ್ ಬರೋ ಸೆಕ್ಷನ್ ಯಾವ್ದಂದ್ರೆ ಮಿಕ್ಸರ್ ಸೆಕ್ಷನ್. ಅದಕ್ಕೆ ಮತ್ತೆ ಡೈಪೋಲ್ ಆಂಟೆನಾಗೆ ಯಾವುದೇ ರೀತಿ ಡೈರೆಕ್ಟ್ ಕನೆಕ್ಷನ್ ಇರ್ಲಾರ್ದಂಗೆ ನೋಡ್ಕೊಳ್ಳುತ್ತಾ.
ಯಾಕಂದ್ರೆ ಡೈಪೋಲ್ ಆಂಟೆನಾ ಬರೋದೇ ಬಹಳ ಕಡಿಮೆ ವೋಲ್ಟೇಜ್. ಮಿಕ್ಸರ್ ಏನ್ ಮಾಡಿದ್ರೆ ಅದರಿಂದ ಡೈರೆಕ್ಟ್ ಆಗಿ ಇನ್ಪುಟ್ ತಗೊಳಕ್ ಸ್ಟಾರ್ಟ್ ಮಾಡ್ತಂದ್ರೆ ಅಲ್ಲಿಂದ ಜಾಸ್ತಿ ಕರೆಂಟ್ ನ ತಗೊಳಕ್ ಸ್ಟಾರ್ಟ್ ಮಾಡುತ್ತೆ ಮಿಕ್ಸರ್. ಅವಾಗ ನಮ್ಗೆ ಏನಾಗುತ್ತೆ, ವೋಲ್ಟೇಜ್ ಅಲ್ಲಿ ಲಾಸ್ ಆಗುತ್ತೆ. ಸೊ ಅದರಿಂದ ಸಿಗ್ನಲ್ ಲೆವೆಲ್ ಅಲ್ಲಿ ಬಹಳ ಡಿಕ್ರೀಸ್ ಆಗುತ್ತೆ. ಸೊ ಇದನ್ನ ತಡೆಗಟ್ಟಕ್ಕೆ ಏನ್ ಮಾಡುತ್ತಾ, ಈ ಆರ್ ಎಫ್ ಆಂಪ್ಲಿಫೈಯರ್ ನೆಕ್ಸ್ಟ್ ಬರುವಂತ ಸ್ಟೇಜ್ಗಳು ಮತ್ತೆ ಇದಕ್ಕಿಂತ ಮುಂಚೆ ಇದ್ದಂತ ಡೈಪೋಲ್ ಆಂಟೆನಾ ಅವೆರಡರ ಮಧ್ಯೆ ಇದು ಬಫರ್ ಆಗಿ ಆಕ್ಟ್ ಮಾಡುತ್ತಾ. ಸೊ ಇದು ಆರ್ ಎಫ್ ಆಂಪ್ಲಿಫೈಯರ್. ನೆಕ್ಸ್ಟ್ ಲೋಕಲ್ ಆಸಿಲೇಟರ್. ಟಿವಿ ಕೂಡ ರೇಡಿಯೋ ರೀತಿನೇ ವರ್ಕ್ ಆಗುತ್ತೆ. ರೇಡಿಯೋದಲ್ಲಿ ಈಗಿನ ಬಳಸೋ ಟೆಕ್ನಾಲಜಿ ಎಲ್ಲ ಸೂಪರ್ ಹೆಟರೋಡೈನ್ ಟೆಕ್ನಾಲಜಿ. ಸೊ ಅದೇ ಟೆಕ್ನಾಲಜಿ ಕೂಡ ಟಿವಿಯಲ್ಲಿ ಬಳಸ್ತಾರೆ. ಸೊ ಈ ಟೆಕ್ನಾಲಜಿ ಯಾಕೆ ಬಳಸ್ತಾರೆ ಅಂದ್ರೆ, ನೀವು ಯಾವುದೇ ಚಾನಲ್ ರಿಸೀವ್ ಮಾಡ್ಕೊಳ್ರಿ, ಲಾಸ್ಟ್ಗೆ ಅದು ಒಂದೇ ಫ್ರೀಕ್ವೆನ್ಸಿ ಆಗಿ ಕನ್ವರ್ಟ್ ಆಗುತ್ತೆ. ನೀವು ಯಾವ ಟಿವಿ ಚಾನಲ್ ಆದ್ರೆ ಟ್ಯೂನ್ ಮಾಡಿದ್ರು ಕೂಡ ಅದರದ್ದು ಎಲ್ಲದರದ್ದು ಬೇರೆ ಬೇರೆ ಫ್ರೀಕ್ವೆನ್ಸಿ ಇರುತ್ತೆ. ಆದ್ರೆ ಸೂಪರ್ ಹೆಟರೋಡೈನ್ ಟೆಕ್ನಾಲಜಿ ಬಳಸಿದ್ರೆ ಏನಾಗುತ್ತೆ, ಯಾವ ಚಾನಲ್ ಆದ್ರೂ ರಿಸೀವ್ ಮಾಡ್ಕೊಳ್ರಿ ನೀವು, ಅದು ಲಾಸ್ಟ್ಗೆ ಕೊನೆಗೆ ಏನಾಗುತ್ತೆ, ಒಂದೇ ಫ್ರೀಕ್ವೆನ್ಸಿ ಆಗಿ ಕನ್ವರ್ಟ್ ಆಗುತ್ತೆ. ಈ ರೀತಿ ಆದಾಗ ಏನ್ ಮಾಡ್ಬೋದು, ಆ ಒಂದೇ ಫ್ರೀಕ್ವೆನ್ಸಿನ ನಾವು ಕಾನ್ಸಂಟ್ರೇಟ್ ಮಾಡಿ ಆಂಪ್ಲಿಫೈ ಮಾಡೋ ರೀತಿ ನೆಕ್ಸ್ಟ್ ಸ್ಟೇಜಸ್ ನ ಬಿಲ್ಡ್ ಮಾಡ್ಬೋದು. ಸೊ ಅದರಿಂದಾಗಿ ಈ ಸೂಪರ್ ಹೆಟರೋಡೈನ್ ಟೆಕ್ನಾಲಜಿನ ಬಳಸ್ತಾರೆ. ಸೊ ಟಿವಿಯಲ್ಲಿ ಕೂಡ ಅದೇ ಟೆಕ್ನಾಲಜಿ ಕೂಡ ಬಳಸ್ತಾರೆ. ಸೊ ಅದಕ್ಕೆ ಬೇಕಾದ್ರೆ ನಾವು ಬರೀ ರಿಸೀವ್ ಮಾಡ್ಕೊಂಡ್ರೆ ಸಿಗ್ನಲ್ ಅಲ್ಲ, ಇನ್ನೂ ಒಂದು ಸಿಗ್ನಲ್ ಕೂಡ ಬೇಕಾಗುತ್ತೆ ಅದಕ್ಕೆ. ಸೊ ಅದು ಯಾವ್ದಂದ್ರೆ ಲೋಕಲ್ ಆಸಿಲೇಟರ್ ಫ್ರೀಕ್ವೆನ್ಸಿ ಬೇಕು. ಸೊ ರಿಸೀವ್ ಆಗಿರೋ ಫ್ರೀಕ್ವೆನ್ಸಿ ರೇಡಿಯೋ ಫ್ರೀಕ್ವೆನ್ಸಿ ಅಥವಾ ಸಿಗ್ನಲ್ ಫ್ರೀಕ್ವೆನ್ಸಿ. ಇನ್ನು ಅದ್ರ ಜೊತೆ ಸೂಪರ್ ಹೆಟರೋಡೈನ್ ಪ್ರೊಸೆಸ್ ಆಗ್ಬೇಕಂದ್ರೆ ಲೋಕಲ್ ಆಸಿಲೇಟರ್ ಫ್ರೀಕ್ವೆನ್ಸಿ ಕೂಡ ಬೇಕು. ಸೊ ಅದರಿಂದಾಗಿ ಈ ಲೋಕಲ್ ಆಸಿಲೇಟರ್ ಎಲ್ಲ ಟಿವಿಯಲ್ಲೂ ಇರುತ್ತ. ಸೊ ಈ ಲೋಕಲ್ ಆಸಿಲೇಟರ್ ಏನ್ ಮಾಡುತ್ತಂದ್ರೆ, ನಮ್ಗೆ ಸೂಪರ್ ಹೆಟರೋಡೈನ್ ಪ್ರೊಸೆಸ್ ಆಗಕ್ಕೆ ಏನ್ ಎಕ್ಸ್ಟ್ರಾ ಫ್ರೀಕ್ವೆನ್ಸಿ ಬೇಕು, ಲೋಕಲ್ ಆಸಿಲೇಟರ್ ಫ್ರೀಕ್ವೆನ್ಸಿ, ಅದನ್ನ ಇದು ಪ್ರೊಡ್ಯೂಸ್ ಮಾಡುತ್ತಾ. ಸೊ ಪ್ರೊಡ್ಯೂಸ್ ಮಾಡಿದ್ಮೇಲೆ ಅದನ್ನ ಮಿಕ್ಸರ್ ಸ್ಟೇಜ್ಗೆ ಔಟ್ಪುಟ್ ಕೊಡುತ್ತೆ ಇದು. ಸೊ ಮಿಕ್ಸರ್ ಸ್ಟೇಜ್ಗೆ ಎರಡು ಇನ್ಪುಟ್ ಬಂದು, ಒಂದು ಆರ್ ಎಫ್ ಆಂಪ್ಲಿಫೈರ್ ಇಂದ ಬಂದಿತ್ತು, ಇನ್ನೊಂದು ಲೋಕಲ್ ಆಸಿಲೇಟರ್ ಇಂದ ಹೋಗುತ್ತಾ. ಸೊ ಈ ಎರಡು ಇನ್ಪುಟ್ಗಳು ಮಿಕ್ಸರ್ ಸ್ಟೇಜ್ಗೆ ಬರುತ್ತಾ. ನೆಕ್ಸ್ಟ್ ಈ ಲೋಕಲ್ ಆಸಿಲೇಟರ್ ಫ್ರೀಕ್ವೆನ್ಸಿ ಏನ್ ಬೇಕಲ್ಲ, ಕಂಪ್ಲೀಟ್ಲಿ ಇದೇ ಸರ್ಕ್ಯೂಟ್ ಇಂದ ಪ್ರೊಡ್ಯೂಸ್ ಆಗಿರುತ್ತೆ. ಇನ್ನು ಈ ಲೋಕಲ್ ಆಸಿಲೇಟರ್ ಫ್ರೀಕ್ವೆನ್ಸಿ ಏನಾಗುತ್ತೆ, ನಾವು ಯಾವ ಚಾನಲ್ ಟ್ಯೂನ್ ಮಾಡ್ತೀವಿ ಅದ್ರ ತಕ್ಕಂಗೆ ಲೋಕಲ್ ಆಸಿಲೇಟರ್ ಫ್ರೀಕ್ವೆನ್ಸಿ ಕೂಡ ಚೇಂಜ್ ಹಾಕೊಂತ ಹೋಗುತ್ತೆ. ಫಾರ್ ಎಕ್ಸಾಂಪಲ್, ನಾವು ಯಾವ್ದೋ ಒಂದು ಚಾನಲ್ ಟ್ಯೂನ್ ಮಾಡಿ ಅನ್ಕೊಳ್ರಿ, ಆ ಚಾನಲ್ ಫ್ರೀಕ್ವೆನ್ಸಿ 68 ಮೆಗಾ ಹರ್ಟ್ಸ್ ಇತ್ತು ಅನ್ಕೊಳ್ರಿ. ಸೊ ಅವಾಗ ಇದು ಲೋಕಲ್ ಆಸಿಲೇಟರ್ 100 ಮೆಗಾ ಹರ್ಟ್ಸ್ ಸಿಗ್ನಲ್ ನ ಪ್ರೊಡ್ಯೂಸ್ ಮಾಡ್ತಿತ್ತು ಅನ್ಕೊಳ್ರಿ ಎಕ್ಸಾಂಪಲ್. ಅಂಡ್ ನೀವು ನೆಕ್ಸ್ಟ್ ಚಾನಲ್ ಇಟ್ಟಾಗ 68 ಮೆಗಾ ಹರ್ಟ್ಸ್ ಹೋಗಿ 74 ಮೆಗಾ ಹರ್ಟ್ಸ್ ಆಯ್ತು ಅನ್ಕೊಳ್ರಿ. ಸೊ ಅಲ್ಲಿ ಎಷ್ಟು ಇನ್ಕ್ರೀಸ್ ಆಯ್ತು, 6 ಮೆಗಾ ಹರ್ಟ್ಸ್ ಅಷ್ಟು ನಾವು ಚಾನಲ್ ಫ್ರೀಕ್ವೆನ್ಸಿನ ಇನ್ಕ್ರೀಸ್ ಮಾಡಿದ್ವಿ. ಅವಾಗ ಲೋಕಲ್ ಆಸಿಲೇಟರ್ ಅಲ್ಲಿ ಏನಾಗುತ್ತಾ, 100 ಮೆಗಾ ಹರ್ಟ್ಸ್ ಪ್ರೊಡ್ಯೂಸ್ ಆಗ್ತಿದ್ದಂತ ಸಿಗ್ನಲ್ 106 ಮೆಗಾ ಹರ್ಟ್ಸ್ ಸಿಗ್ನಲ್ ಪ್ರೊಡ್ಯೂಸ್ ಮಾಡಕ್ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ಅದು 6 ಮೆಗಾ ಹರ್ಟ್ಸ್ ನಮ್ಗೆ ಇಲ್ಲಿ ಇನ್ಕ್ರೀಸ್ ಆಗಕ ಸಿಗುತ್ತಾ. ಸೊ ಹಿಂಗಾದಾಗ ಏನಾಗುತ್ತಾ, ಯಾವುದೇ ಚಾನಲ್ ರಿಸೀವ್ ಆದಾಗ ಕೂಡ ಒಂದೇ ಫ್ರೀಕ್ವೆನ್ಸಿಗೆ ಕನ್ವರ್ಟ್ ಮಾಡ್ಬೋದು ಎಲ್ಲದನ್ನು. ಇನ್ನು ಇದ್ರದ್ದು ಔಟ್ಪುಟ್, ಮಿಕ್ಸರ್ ಸ್ಟೇಜ್ ಔಟ್ಪುಟ್ ಇಂಟರ್ಮೀಡಿಯೇಟ್ ಫ್ರೀಕ್ವೆನ್ಸಿ ಇರುತ್ತಾ. ಸೊ ಆ ಇಂಟರ್ಮೀಡಿಯೇಟ್ ಫ್ರೀಕ್ವೆನ್ಸಿ ಯಾವ ತರ ಇರುತ್ತೆ ಅಂದ್ರೆ, ಇಂಟರ್ಮೀಡಿಯೇಟ್ ಫ್ರೀಕ್ವೆನ್ಸಿ ಇಸ್ ಈಕ್ವಲ್ ಟು ಆಸಿಲೇಟರ್ ಫ್ರೀಕ್ವೆನ್ಸಿ ಮೈನಸ್ ಸಿಗ್ನಲ್ ಫ್ರೀಕ್ವೆನ್ಸಿ. ಆಸಿಲೇಟರ್ ಫ್ರೀಕ್ವೆನ್ಸಿ ಅಂದ್ರೆ ಈ ಲೋಕಲ್ ಆಸಿಲೇಟರ್ ಇಂದ ಪ್ರೊಡ್ಯೂಸ್ ಆಗೋ ಫ್ರೀಕ್ವೆನ್ಸಿ. ಸಿಗ್ನಲ್ ಫ್ರೀಕ್ವೆನ್ಸಿ ಅಂದ್ರೆ ನಾವೇನ್ ಆಂಟೆನಾ ಇಂದ ರಿಸೀವ್ ಮಾಡ್ಕೊಂಡು ಚಾನಲ್ ಸೆಲೆಕ್ಟ್ ಮಾಡಿರ್ತೀವಲ್ಲ, ಅದು ಸಿಗ್ನಲ್ ಫ್ರೀಕ್ವೆನ್ಸಿ. ಶಾರ್ಟ್ ಫಾರ್ಮ್ ಅಲ್ಲಿ ಈ ತರ ಬರೀಬಹುದು ಈ ಫಾರ್ಮುಲಾನ. IF ಇಸ್ ಈಕ್ವಲ್ ಟು OF ಮೈನಸ್ SF. IF ಅಂದ್ರೆ ಇಂಟರ್ಮೀಡಿಯೇಟ್ ಫ್ರೀಕ್ವೆನ್ಸಿ, OF ಅಂದ್ರೆ ಆಸಿಲೇಟರ್ ಫ್ರೀಕ್ವೆನ್ಸಿ, SF ಅಂದ್ರೆ ಸಿಗ್ನಲ್ ಫ್ರೀಕ್ವೆನ್ಸಿ. ಸೊ ಲೋಕಲ್ ಆಸಿಲೇಟರ್ ಆದ್ಮೇಲೆ ನೆಕ್ಸ್ಟ್ ಸ್ಟೇಜ್ ಮಿಕ್ಸರ್. ಈ ಮಿಕ್ಸರ್ಗೆ ಎರಡು ಇನ್ಪುಟ್ಸ್ ಇರ್ತಾವ. ಒಂದು RF ಆಂಪ್ಲಿಫೈರ್ ಇಂದ ಬರ್ತಿರುತ್ತಾ, ಇನ್ನೊಂದು ಲೋಕಲ್ ಆಸಿಲೇಟರ್ ಇಂದ ಬರ್ತಿರುತ್ತಾ. ಸೊ ಈ ಎರಡು ಫ್ರೀಕ್ವೆನ್ಸಿಗಳು ಮಿಕ್ಸರ್ಗೆ ಬರುತ್ತಾ. RF ಆಂಪ್ಲಿಫೈರ್ ಇಂದ ಬರೋದು ಸಿಗ್ನಲ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ, ಲೋಕಲ್ ಆಸಿಲೇಟರ್ ಇಂದ ಬರೋದು ಆಸಿಲೇಟರ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಸೊ ಅದರಲ್ಲಿ ಏನಾಗುತ್ತೆ, ಲೋಕಲ್ ಆಸಿಲೇಟರ್ ಫ್ರೀಕ್ವೆನ್ಸಿ ಏನಿರುತ್ತಲ್ಲ ಅದರಲ್ಲಿ ಈ RF ಆಂಪ್ಲಿಫೈರ್ ಫ್ರೀಕ್ವೆನ್ಸಿ ಮೈನಸ್ ಆಗುತ್ತಾ. ಅಂದ್ರೆ ಲೋಕಲ್ ಆಸಿಲೇಟರ್ ಫ್ರೀಕ್ವೆನ್ಸಿ 100 ಮೆಗಾ ಹರ್ಟ್ಸ್ ಇತ್ತು, RF ಆಂಪ್ಲಿಫೈರ್ ಫ್ರೀಕ್ವೆನ್ಸಿ ಅಂದ್ರೆ ನಾವು ರಿಸೀವ್ ಮಾಡ್ಕೊಂಡಿರೋ ಚಾನಲ್ ಫ್ರೀಕ್ವೆನ್ಸಿ 68 ಮೆಗಾ ಹರ್ಟ್ಸ್ ಇತ್ತು ಅಂದ್ರೆ ಅವೆರಡು ಮೈನಸ್ ಆಗಿ ನಮ್ಗೆ ಔಟ್ಪುಟ್ ಬರುತ್ತಾ. ಸೊ 100 ಮೈನಸ್ 68 ಮಾಡಿದ್ರೆ ಎಷ್ಟಾಗುತ್ತಾ, 32 ಮೆಗಾ ಹರ್ಟ್ಸ್ ಆಗುತ್ತಾ. ಸೊ ಆ 32 ಮೆಗಾ ಹರ್ಟ್ಸ್ ಫ್ರೀಕ್ವೆನ್ಸಿ ನಮ್ಗೆ ಇಲ್ಲಿ ಔಟ್ಪುಟ್ ಬರುತ್ತಾ. ಸೊ ಆ ಚಾನಲ್ಗೆ ಅಷ್ಟೇ ಅಲ್ಲ, ನೀವು ನೆಕ್ಸ್ಟ್ ಚಾನಲ್ ರಿಸೀವ್ ಮಾಡ್ಕೊಂಡು ಕೂಡ ಇದು ಫಾರ್ ಎಕ್ಸಾಂಪಲ್ 68 ಮೆಗಾ ಹರ್ಟ್ಸ್ ಇದ್ದಿದ್ದು ನಾವು 74 ಮೆಗಾ ಹರ್ಟ್ಸ್ ಟ್ಯೂನ್ ಮಾಡಿ ಅನ್ಕೊಳ್ರಿ. ಸೊ ಆ 74 ಮೆಗಾ ಹರ್ಟ್ಸ್ ಟ್ಯೂನ್ ಮಾಡಿದಾಗ ಏನಾಗುತ್ತಾ, ಇಲ್ಲಿ ಸಿಗ್ನಲ್ ಫ್ರೀಕ್ವೆನ್ಸಿ ಎಷ್ಟು 6 ಮೆಗಾ ಹರ್ಟ್ಸ್ ಜಾಸ್ತಿ ಆಯ್ತು, 6 ಮೆಗಾ ಹರ್ಟ್ಸ್ ಜಾಸ್ತಿ ಆಯ್ತು.
ಸೊ ಅವಾಗ ಲೋಕಲ್ ಆಸಿಲೇಟರ್ ಕೂಡ ಏನ್ ಮಾಡುತ್ತಾ 6 ಮೆಗಾಹರ್ಟ್ಜ್ ಫ್ರೀಕ್ವೆನ್ಸಿನ ಜಾಸ್ತಿ ಪ್ರೊಡ್ಯೂಸ್ ಮಾಡುತ್ತಾ, ಅಂದ್ರೆ 106 ಮೆಗಾಹರ್ಟ್ಜ್ ಫ್ರೀಕ್ವೆನ್ಸಿನ ಪ್ರೊಡ್ಯೂಸ್ ಮಾಡಕ್ ಸ್ಟಾರ್ಟ್ ಮಾಡುತ್ತಾ. ಅವಾಗ ಏನಾಗುತ್ತಾ 106 ಮೈನಸ್ 74 ಮಾಡಿದಾಗ ಮತ್ತದೇ 32 ಮೆಗಾಹರ್ಟ್ಜ್ ಆಗುತ್ತಾ. ಸೊ ಈ ತರ ನೀವು ಯಾವುದೇ ಚಾನಲ್ ಟ್ಯೂನ್ ಮಾಡ್ರಿ, ಯಾವುದೇ ಫ್ರೀಕ್ವೆನ್ಸಿಗೆ ಟ್ಯೂನ್ ಮಾಡ್ರಿ, ಲೋಕಲ್ ಆಸಿಲೇಟರ್ ಏನ್ ಮಾಡುತ್ತಾ ಅದಕ್ಕೆ ತಕ್ಕಂಗೆ ಹೆಚ್ಚು ಕಡಿಮೆ ಫ್ರೀಕ್ವೆನ್ಸಿನ ಪ್ರೊಡ್ಯೂಸ್ ಮಾಡಕ್ ಸ್ಟಾರ್ಟ್ ಆಗುತ್ತಾ. ಸೊ ಅದರಿಂದಾಗಿ ಏನ್ ಮಾಡುತ್ತಾ ಮಿಕ್ಸರ್ ಒಂದೇ ಫ್ರೀಕ್ವೆನ್ಸಿನ ಪ್ರೊಡ್ಯೂಸ್ ಮಾಡುತ್ತೆ ಯಾವಾಗ್ಲೂ. ಸೊ ಯಾವ ತರ ಅಂದ್ರೆ ಇದು ಬೇಸಿಕಲಿ ಒಂದು RF ಆಂಪ್ಲಿಫೈರ್ ಸ್ಟೇಜ್ ಇದ್ದಂಗೆ. ಇಲ್ಲಿ ಏನಾಗ್ತಾವ ಎರಡು ಫ್ರೀಕ್ವೆನ್ಸಿಗಳು ಮಿಕ್ಸ್ ಆಗಿ ಇನ್ನೊಂದು ಹೊಸ ಫ್ರೀಕ್ವೆನ್ಸಿ ಜನರೇಟ್ ಆಗುತ್ತೆ. ಆ ಹೊಸ ಫ್ರೀಕ್ವೆನ್ಸಿಗೆ IF ಅಂತ ಕರಿತೀವಿ. IF ಅಂದ್ರೆ ಇಂಟರ್ಮೀಡಿಯೇಟ್ ಫ್ರೀಕ್ವೆನ್ಸಿ. ಸೊ ಇದು ಯಾವ ರೀತಿ ಪ್ರೊಡ್ಯೂಸ್ ಆಗುತ್ತೆ ಅಂದ್ರೆ ಸೂಪರ್ ಹೆಟೆರೋಡೈನ್ ಪ್ರೋಸೆಸ್ ಇಂದ ಈ ಇಂಟರ್ಮೀಡಿಯೇಟ್ ಫ್ರೀಕ್ವೆನ್ಸಿ ಪ್ರೊಡ್ಯೂಸ್ ಆಗುತ್ತಾ. ಸೊ ಈ ಇಂಟರ್ಮೀಡಿಯೇಟ್ ಫ್ರೀಕ್ವೆನ್ಸಿ ಏನಿರುತ್ತಲ್ಲ, ಯಾವುದೇ ಚಾನಲ್ ರಿಸೀವ್ ಮಾಡ್ರಿ ಮಿಕ್ಸರ್ ಇಂದ ಬರುವಂತ ಇಂಟರ್ಮೀಡಿಯೇಟ್ ಫ್ರೀಕ್ವೆನ್ಸಿ ಒಂದೇ ಇರುತ್ತಾ. ಸೊ ಹಿಂಗಾದಾಗ ಏನಾಗುತ್ತಾ ಮಿಕ್ಸರ್ ಇಂದ ಬರುವಂತ ನೆಕ್ಸ್ಟ್ ಸ್ಟೇಜ್ ಏನಿರ್ತಾವಲ್ಲ ಅವು ಎಲ್ಲ ಈ ಇಂಟರ್ಮೀಡಿಯೇಟ್ ಫ್ರೀಕ್ವೆನ್ಸಿಗೆ ಸಪೋರ್ಟ್ ಮಾಡೋ ರೀತಿ ಇದ್ರೆ ಸಾಕು. ನೆಕ್ಸ್ಟ್ ಈ ಮಿಕ್ಸರ್ ಏನ್ ಮಾಡುತ್ತಂದ್ರೆ ಎರಡು ಸಿಗ್ನಲ್ಸ್ ನ ತಯಾರು ಮಾಡುತ್ತಾ. ಒಂದು ವಿಡಿಯೋ ಇಂಟರ್ಮೀಡಿಯೇಟ್ ಫ್ರೀಕ್ವೆನ್ಸಿ, ಇನ್ನೊಂದು ಸೌಂಡ್ ಇಂಟರ್ಮೀಡಿಯೇಟ್ ಫ್ರೀಕ್ವೆನ್ಸಿ. ಯಾಕಂದ್ರೆ ಟ್ರಾನ್ಸ್ಮಿಟ್ ಮಾಡ್ಬೇಕಾದ್ರೆ ಎರಡು ಬೇರೆ ಬೇರೆ ರೀತಿ ಸಿಗ್ನಲ್ಸ್ ನ ಟ್ರಾನ್ಸ್ಮಿಟ್ ಮಾಡಿರ್ತಾರ. ವಿಡಿಯೋ ಮತ್ತೆ ಸೌಂಡ್ ಒಂದೇ ಆಂಟೆನಾ ಮುಖಾಂತರ ಟ್ರಾನ್ಸ್ಮಿಟ್ ಮಾಡಿರ್ತಾರ. ಇಲ್ಲಿ ಕೂಡ ಅಷ್ಟೇ ಒಂದೇ ಆಂಟೆನಾ ಮುಖಾಂತರ ರಿಸೀವ್ ಆಗುತ್ತೆ ಎರಡು ಸಿಗ್ನಲ್ಸ್. ಈ ಮಿಕ್ಸರ್ ಏನ್ ಮಾಡುತ್ತಂದ್ರೆ ಅವೆರಡನ್ನ ಬೇರೆ ಬೇರೆ ಇಂಟರ್ಮೀಡಿಯೇಟ್ ಫ್ರೀಕ್ವೆನ್ಸಿ ಆಗಿ ಕನ್ವರ್ಟ್ ಮಾಡುತ್ತಾ. ಒಂದು ವಿಡಿಯೋ IF ಅಂತ ಕರಿತೀವಿ, ಸೌಂಡ್ IF ಅಂತ ಕರಿತೀವಿ. ಸೊ ಈ IF ಆಂಪ್ಲಿಫೈರ್ ಮಿಕ್ಸರ್ ಔಟ್ಪುಟ್ ಅಲ್ಲಿ ಎರಡು ರೀತಿ ಸಿಗ್ನಲ್ಸ್ ಇರ್ತಾವ, ಒಂದು ವಿಡಿಯೋ IF, ಇನ್ನೊಂದು ಸೌಂಡ್ IF. ಅವೆರಡು ಒಂದಕ್ಕೊಂದು 5.5 ಮೆಗಾಹರ್ಟ್ಜ್ ಡಿಫ್ರೆನ್ಸ್ ಇರುತ್ತೆ ಎರಡಕ್ಕೂ. ಅಂದ್ರೆ ಸೌಂಡ್ IF ಫ್ರೀಕ್ವೆನ್ಸಿ 10 ಮೆಗಾಹರ್ಟ್ಜ್ ಇತ್ತಂದ್ರೆ ವಿಡಿಯೋ IF ಫ್ರೀಕ್ವೆನ್ಸಿ 15.5 ಮೆಗಾಹರ್ಟ್ಜ್ ಇರುತ್ತಾ. ಅಂದ್ರೆ ಸೌಂಡ್ಗೆ ಮತ್ತೆ ವಿಡಿಯೋಗೆ ಎರಡು ಫ್ರೀಕ್ವೆನ್ಸಿಗೆ 5.5 ಮೆಗಾಹರ್ಟ್ಜ್ ಬ್ಯಾಂಡ್ ಡಿಫ್ರೆನ್ಸ್ ಇರುತ್ತಾ. ಸೌಂಡ್ IF ಎಷ್ಟು ಇರುತ್ತೆ ಅಂದ್ರೆ 33.4 ಮೆಗಾಹರ್ಟ್ಜ್ ಇರುತ್ತಾ, ವಿಡಿಯೋ IF 38.9 ಮೆಗಾಹರ್ಟ್ಜ್ ಇರುತ್ತಾ. ಸೊ ಇಲ್ಲಿ ನೋಡ್ಬೋದು ನೀವು ಸೌಂಡ್ ಫ್ರೀಕ್ವೆನ್ಸಿಗೆ ಮತ್ತೆ ವಿಡಿಯೋ ಫ್ರೀಕ್ವೆನ್ಸಿಗೆ 5.5 ಮೆಗಾಹರ್ಟ್ಜ್ ಅಷ್ಟು ಡಿಫ್ರೆನ್ಸ್ ಅದ. ಸೊ ಈ ರೀತಿ ಮಿಕ್ಸರ್ ಏನ್ ಮಾಡುತ್ತಾ ಸೌಂಡ್ IF ಮತ್ತೆ ವಿಡಿಯೋ IF ಎರಡನ್ನು ಔಟ್ಪುಟ್ ಆಗಿ ಕೊಡುತ್ತಾ. ಇನ್ನ ಎಲ್ಲ ಮಾಡೆಲ್ ಟಿವಿಯಲ್ಲಿ ಇದೇ IF ಫ್ರೀಕ್ವೆನ್ಸಿ ಇರಲ್ಲ. ಸೌಂಡ್ IF 33.4 ಮೆಗಾಹರ್ಟ್ಜ್, ವಿಡಿಯೋ 38.9 ಮೆಗಾಹರ್ಟ್ಜ್ ಇರಲ್ಲ. ಬೇರೆ ಬೇರೆ ಕಂಪನಿಯವರು ಅವ್ರದೇ ಆದಂತ ಇಂಟರ್ಮೀಡಿಯೇಟ್ ಫ್ರೀಕ್ವೆನ್ಸಿನ ಪ್ರೊಡ್ಯೂಸ್ ಮಾಡಂಗೆ ಡಿಸೈನ್ ಮಾಡ್ಕೋಬಹುದು. ಯಾಕಂದ್ರೆ ಈ ಇಂಟರ್ಮೀಡಿಯೇಟ್ ಫ್ರೀಕ್ವೆನ್ಸಿ ಏನಾದ್ರು ಟೋಟಲಿ ಇಂಟರ್ನಲ್ ಆಗಿ ವರ್ಕ್ ಆಗ್ತಿರುತ್ತ. ಇದೇನು ಹೊರಗಡೆ ಟ್ರಾನ್ಸ್ಮಿಟ್ ಆಗಲ್ಲ, ಅಥವಾ ಹೊರಗಡೆ ಟ್ರಾನ್ಸ್ಮಿಟ್ ಆಗಿದ್ದು ರಿಸೀವ್ ಆಗೋದು ಕೂಡ ಅಲ್ಲ. ಒಳಗಡೆ ಪ್ರೊಸೆಸ್ ಆಗೋದು ಅಂದ್ರೆ ಮದರ್ ಬೋರ್ಡ್ ಅಲ್ಲಿ ಪ್ರೊಸೆಸ್ ಆಗೋದು. ಸೊ ಯಾವ್ದು ಬೇಕೋ ಆ ಫ್ರೀಕ್ವೆನ್ಸಿನ ಅವರು ಚೂಸ್ ಮಾಡ್ಕೋಬಹುದು, ಬೇರೆ ಬೇರೆ ಬ್ರ್ಯಾಂಡ್ಸ್ ಅವರು. ಇನ್ನು 3 ಸೆಕ್ಷನ್ ಏನ್ ಬಂದಲ್ಲ, RF ಆಂಪ್ಲಿಫೈಯರ್, ಲೋಕಲ್ ಆಸಿಲೇಟರ್ ಮತ್ತೆ ಮಿಕ್ಸರ್. ಈ 3 ಸ್ಟೇಜ್ ಒಂದೇ ಸೆಕ್ಷನ್ ಅಲ್ಲಿ ಇರ್ತಾವ. ಆ ಸೆಕ್ಷನ್ಗೆ RF ಟ್ಯೂನರ್ ಅಂತ ಕರಿತೀವಿ. ಸೊ ಇದು RT ಅಲ್ಲ, RF ಆಗ್ಬೇಕು. ಸೊ RF ಟ್ಯೂನರ್ ಅಂತ ಕರಿತೀವಿ. ಸೊ ಆ RF ಟ್ಯೂನರ್ ಯಾವ ರೀತಿ ಇರುತ್ತಂದ್ರೆ ಈ ತರ ಇರುತ್ತೆ RF ಟ್ಯೂನರ್. ಇದು RF ಟ್ಯೂನರ್ ಎಲ್ಲ ಟಿವಿಯಲ್ಲಿ ಕೂಡ ಇರುತ್ತಾ. ನಾರ್ಮಲ್ ಆಗಿ ಇದು ಏನಂದ್ರೆ ನಾವು ಆಂಟೆನಾ ಇಂದ ತಗೊಂಡ್ಬಂದು ಟಿವಿ ಕನೆಕ್ಟ್ ಮಾಡ್ತೀವಲ್ಲ, ಡಿಶ್ ವೈರ್, ಇದಕ್ಕೆ ಕನೆಕ್ಟ್ ಮಾಡ್ತೀವಿ ನಾವು. ಸೊ ಈ ಭಾಗದಲ್ಲಿ ನಾವು ಡಿಶ್ ವೈರ್ ಕನೆಕ್ಟ್ ಮಾಡ್ತೀವಿ, ಅದ್ರ ಒಳಗಡೆ ಈ ರೀತಿ ಇರುತ್ತಾ. ಸೊ ಇದು RF ಟ್ಯೂನರ್ ಸೆಕ್ಷನ್. ಇದರಲ್ಲಿ ಏನಿರ್ತಾವ ಅಂದ್ರೆ ಲೋಕಲ್ ಆಸಿಲೇಟರ್ ಮತ್ತೆ ಮಿಕ್ಸರ್ ಸ್ಟೇಜ್, RF ಆಂಪ್ಲಿಫೈಯರ್ 3 ಸ್ಟೇಜಸ್ ಇದರಲ್ಲಿ ಇರ್ತಾವ. ಸೊ ಇದು RF ಟ್ಯೂನರ್. ಇದೇ ರೀತಿ ಇರ್ಬೇಕಂತಿಲ್ಲ, ಈಗಿನ ಮಾಡೆಲ್ ಪ್ರಕಾರ ಸೈಜ್ ಹೆಚ್ಚು ಕಡಿಮೆ ಆಗ್ತಾ ಇರುತ್ತಾ, ಚಿಕ್ಕದು ದೊಡ್ಡದಾಗ್ತಾ ಇರುತ್ತಾ. ಸೊ ಇದಿಷ್ಟು ಏನಂದ್ರೆ RF ಟ್ಯೂನರ್, RF ಆಂಪ್ಲಿಫೈಯರ್, ಲೋಕಲ್ ಆಸಿಲೇಟರ್ ಮತ್ತೆ ಮಿಕ್ಸರ್. ಸೊ ಮಿಕ್ಸರ್ ಸ್ಟೇಜ್ ಇಂದ ಔಟ್ಪುಟ್ ಏನ್ ಬರುತ್ತಾ, 2 IF ಬರ್ತಾವ, ಒಂದು ವಿಡಿಯೋ IF, ಇನ್ನೊಂದು ಸೌಂಡ್ IF. ಸೊ ಎರಡು ಇಂಟರ್ಮೀಡಿಯೇಟ್ ಫ್ರೀಕ್ವೆನ್ಸಿ ಆಗಿರೋದ್ರಿಂದ ನೆಕ್ಸ್ಟ್ ಇಂಟರ್ಮೀಡಿಯೇಟ್ ಫ್ರೀಕ್ವೆನ್ಸಿ ಆಂಪ್ಲಿಫೈಯರ್ಗೆ ಆ ಎರಡು ಸಿಗ್ನಲ್ಸ್ ನ ಮಿಕ್ಸರ್ ಸ್ಟೇಜ್ ಕೊಡುತ್ತಾ. ಮಿಕ್ಸರ್ ಸ್ಟೇಜ್ ಇಂದ ಬರೋ ಔಟ್ಪುಟ್ ನೆಕ್ಸ್ಟ್ ಇಂಟರ್ಮೀಡಿಯೇಟ್ ಫ್ರೀಕ್ವೆನ್ಸಿ ಆಂಪ್ಲಿಫೈಯರ್ಗೆ ಬರುತ್ತಾ. ಇಲ್ಲಿ ನೋಡ್ಬೋದು ನೀವು, ಇದು 3 ಸ್ಟೇಜ್ ಇಂಟರ್ಮೀಡಿಯೇಟ್ ಫ್ರೀಕ್ವೆನ್ಸಿ ಆಂಪ್ಲಿಫೈಯರ್. ಸೊ ಇಟ್ ಈಸ್ ಎ ಟ್ರಿಪಲ್ ಸ್ಟೇಜ್ IF ಆಂಪ್ಲಿಫೈಯರ್ ವಿಚ್ ಎಂಪ್ಲಾಯ್ಸ್ 4 IF ಟ್ರಾನ್ಸ್ಫಾರ್ಮರ್ಸ್. ಇದು 3 ಸ್ಟೇಜ್ IF ಆಂಪ್ಲಿಫೈಯರ್. ಇದರಲ್ಲಿ 4 IF ಟ್ರಾನ್ಸ್ಫಾರ್ಮರ್ಸ್ ಇರ್ತಾವ. ಅದಕ್ಕೆ IFT ಅಂತ ಕರಿತೀವಿ ನಾವು. IF ಟ್ರಾನ್ಸ್ಫಾರ್ಮರ್ಗೆ 4 ಯಾಕೆ ಇರ್ತಾವ ಅಂದ್ರೆ, ಒಂದು ಮಿಕ್ಸರ್ ಸ್ಟೇಜ್ ಇಂದ ಫಸ್ಟ್ ಸ್ಟೇಜ್ ಗೆ ಕಪ್ಲಿಂಗ್ ಮಾಡಕ್ಕೆ ಒಂದ್ ಇರುತ್ತಾ,
ಫಸ್ಟ್ ಸ್ಟೇಜ್ ಇಂದ ಸೆಕೆಂಡ್ ಸ್ಟೇಜ್ ಕಪ್ಲಿಂಗ್ ಮಾಡಕ್ ಒಂದಿರುತ್ತ, ಸೆಕೆಂಡ್ ಸ್ಟೇಜ್ ಇಂದ ಥರ್ಡ್ ಸ್ಟೇಜ್ ಕಪ್ಲಿಂಗ್ ಮಾಡಕ್ ಒಂದಿರುತ್ತ, ಮತ್ತೆ ಥರ್ಡ್ ಸ್ಟೇಜ್ ಇಂದ ಔಟ್ಪುಟ್ ತಗೊಳಕ್ಕೆ ಇನ್ನೊಂದಿರುತ್ತ. ಸೊ ಈ ರೀತಿ ಎಷ್ಟೇ IF ಆಂಪ್ಲಿಫೈರ್ ಸ್ಟೇಜಸ್ ಇರ್ತಾವೋ ಅದಕ್ಕಿಂತ ಒಂದು ಜಾಸ್ತಿ IFTಗಳನ್ನ ಯೂಸ್ ಮಾಡಿರ್ತಾರೆ. ಸೊ ಇಲ್ಲಿ ಏನಾಗುತ್ತಾ, ಮಿಕ್ಸರ್ ಸ್ಟೇಜ್ ಇಂದ 2 IF ಗಳು ಬಂದಿರ್ತಾವ. ಒಂದು 33.4 ಮೆಗಾಹರ್ಟ್ಜ್ ಸೌಂಡ್ IF ಮತ್ತೆ 38.9 ಮೆಗಾಹರ್ಟ್ಜ್ ವಿಡಿಯೋ IF. ಆ ಎರಡು ಫ್ರೀಕ್ವೆನ್ಸಿನ ಏನ್ ಮಾಡ್ತಂದ್ರೆ ಈ 3 IF ಆಂಪ್ಲಿಫೈರ್ ಗಳು ಬಹಳ ಪವರ್ ಇನ್ಕ್ರೀಸ್ ಮಾಡುತ್ತೆ ಆ ಸಿಗ್ನಲ್ಸ್. ಯಾಕಂದ್ರೆ ಇಲ್ಲಿ ಇರೋದು ಫಿಕ್ಸ್ಡ್ ಫ್ರೀಕ್ವೆನ್ಸಿ, ಯಾವುದೇ ಚಾನೆಲ್ಗಾಗ್ಲಿ ಇವೇ ಫ್ರೀಕ್ವೆನ್ಸಿನೇ ಬರ್ತಾವ, ಸೌಂಡ್ ಮತ್ತೆ ವಿಡಿಯೋ IF ಗಳು. ಸೊ ಅದು ಅವೆರಡೇ ಫ್ರೀಕ್ವೆನ್ಸಿಗೆ ಕಾನ್ಸಂಟ್ರೇಟ್ ಮಾಡಿ ಇವು ಏನ್ ಮಾಡ್ತಾವ, ಆಂಪ್ಲಿಫಿಕೇಶನ್ ಮಾಡ್ತಾವ. ಸೊ ಹಂಗಾದಾಗ ಏನಾಗುತ್ತೆ, ಆಂಪ್ಲಿಫಿಕೇಶನ್ ಬಹಳ ಸ್ಟ್ರಾಂಗ್ ಇರುತ್ತ ಅಥವಾ ಬಹಳ ಪವರ್ಫುಲ್ ಆಗಿರುತ್ತ. ಈ IF ಆಂಪ್ಲಿಫೈರ್ ಸ್ಟೇಜ್ ಏನ್ ಮಾಡ್ತಂದ್ರೆ ಡೆಫಿನೆಟ್ ಫ್ರೀಕ್ವೆನ್ಸಿ ಅಂದ್ರೆ ಸೌಂಡ್ ಮತ್ತೆ ವಿಡಿಯೋ ಎರಡು ಫಿಕ್ಸ್ಡ್ ಫ್ರೀಕ್ವೆನ್ಸಿ ಇರ್ತಾವ. ಸೊ ಔಟರ್ನೇ ಆಂಪ್ಲಿಫೈ ಮಾಡೋದ್ರಿಂದ ಏನಾಗುತ್ತೆ, 3 ಸ್ಟೇಜ್ ಅಲ್ಲಿ ಬಹಳಷ್ಟು ಗ್ರೇಟ್ ಆಂಪ್ಲಿಫಿಕೇಶನ್ ನಾವು ಕಾಣ್ತೀವಿ. ಇದು ಲಾಸ್ಟ್ ಆಂಪ್ಲಿಫೈರ್ ಸ್ಟೇಜ್ ಇಂದ ಬಹಳಷ್ಟು ಗ್ರೇಟ್ ಆಂಪ್ಲಿಫಿಕೇಶನ್ ಆಗಿ ಔಟ್ಪುಟ್ ಬರುತ್ತೆ. ಅಂದ್ರೆ ಮಿಕ್ಸರ್ ಸ್ಟೇಜ್ ಇಂದ ಬರೋ ಪವರ್ ಕಿಂತ ಇಲ್ಲಿ ಸಾಕಷ್ಟು ಜಾಸ್ತಿ ಇರುತ್ತೆ 3ನೇ IF ಆಂಪ್ಲಿಫೈರ್ ಸ್ಟೇಜ್ ಇಂದ ಬರೋ ಔಟ್ಪುಟ್. ಇನ್ನು ಇದರಿಂದ ಬರೋ ಔಟ್ಪುಟ್ ನ ನಾವು ವಿಡಿಯೋ ಡಿಟೆಕ್ಟರ್ ಸ್ಟೇಜ್ ಗೆ ಕೊಡ್ತೀವಿ. ವಿಡಿಯೋ ಡಿಟೆಕ್ಟರ್ ಸ್ಟೇಜ್ ನೆಕ್ಸ್ಟ್, ಇದು ವಿಡಿಯೋ ಡಿಟೆಕ್ಟರ್ ಸ್ಟೇಜ್. ಇದಕ್ಕೆ ನಾವು IF ಆಂಪ್ಲಿಫೈರ್ ಇಂದ ಇನ್ಪುಟ್ ಬಂದಿರುತ್ತಾ. ಈ ವಿಡಿಯೋ ಡಿಟೆಕ್ಟರ್ ಸ್ಟೇಜ್ ಏನ್ ಮಾಡುತ್ತೆ ಅಂದ್ರೆ ಇಟ್ ರಿಮೂವ್ಸ್ ಒನ್ ಸೈಡ್ ಬ್ಯಾಂಡ್ ಆಫ್ ದ ಕಾಂಪೋಸಿಟ್ ವಿಡಿಯೋ ಸಿಗ್ನಲ್ ವಿಚ್ ಇಸ್ ನೆಸೆಸರಿ ಆಲ್ಸೋ ಫಾರ್ ಅನ್ ಆಂಪ್ಲಿಟ್ಯೂಡ್ ಮಾಡ್ಯುಲೇಟೆಡ್ ಕ್ಯಾರಿಯರ್. ಸೊ ಇನ್ನು ಟಿವಿ ಚಾನೆಲ್ಗಳನ್ನ ಟ್ರಾನ್ಸ್ಮಿಟ್ ಮಾಡ್ಬೇಕಾದ್ರೆ ಸಿಂಗಲ್ ಸೈಡ್ ಬ್ಯಾಂಡ್ ಅಲ್ಲೇ ಮಾಡಿರ್ತಾರೆ. ಆದ್ರೆ ಟ್ರಾನ್ಸ್ಮಿಟ್ ಆಗಿ ರಿಸೀವಿಂಗ್ ಸ್ಟೇಷನ್ಗೆ ಬರ್ಬೇಕಂದ್ರೆ ಅಂದ್ರೆ ನಮ್ಮ ಆಂಟೆನಾಗ್ ಬಂದು ತಲುಪೋಷ್ಟಿಗೆ ಏನಾಗುತ್ತಾ, ಇನ್ನೊಂದು ಸೈಡ್ ಬ್ಯಾಂಡ್ ಬಿಲ್ಡ್ ಆಗಿರುತ್ತೆ ಅದಕ್ಕೆ. ಸೊ ಅವಾಗ ಅದೇನಾಗುತ್ತಾ, ಡುವಲ್ ಸೈಡ್ ಬ್ಯಾಂಡ್ ಸಿಗ್ನಲ್ ಆಗಿ ಕನ್ವರ್ಟ್ ಆಗುತ್ತಾ. ಇನ್ನ ಆ ಸಿಗ್ನಲ್ ಅಲ್ಲಿ ಮೇನ್ಲಿ ವಿಡಿಯೋ ಸಿಗ್ನಲ್ ಅಂತ ತಗೊಂಡ್ರೆ ಅದು ಆಂಪ್ಲಿಟ್ಯೂಡ್ ಮಾಡ್ಯುಲೇಟೆಡ್ ಸಿಗ್ನಲ್ ಇರುತ್ತಾ. ಸೊ ಈ ಆಂಪ್ಲಿಟ್ಯೂಡ್ ಮಾಡ್ಯುಲೇಟೆಡ್ ಸಿಗ್ನಲ್ ನ ನಾವು ಡಿಮಾಡ್ಯುಲೇಟ್ ಮಾಡ್ಬೇಕಾದ್ರೆ ಮೊದಲು ಡಬಲ್ ಸೈಡ್ ಬ್ಯಾಂಡ್ ಇರೋ ಸಿಗ್ನಲ್ ನ ಸಿಂಗಲ್ ಸೈಡ್ ಬ್ಯಾಂಡ್ ಆಗಿ ಕನ್ವರ್ಟ್ ಮಾಡಬೇಕು. ಸೊ ಅದಕ್ಕೆ ಈ ವಿಡಿಯೋ ಡಿಟೆಕ್ಟರ್ ಏನ್ ಮಾಡುತ್ತಾ, IF ಆಂಪ್ಲಿಫೈರ್ ಇಂದ ಬರುವಂತ ಸಿಗ್ನಲ್ ನ ಫಸ್ಟ್ ಏನ್ ಮಾಡುತ್ತಂದ್ರೆ ಯಾವ್ದಾದ್ರು ಒಂದು ಸೈಡ್ ಬ್ಯಾಂಡ್ ನ ರಿಮೂವ್ ಮಾಡ್ಬಿಡುತ್ತಾ. ಡುವಲ್ ಸೈಡ್ ಬ್ಯಾಂಡ್ ಅಲ್ಲಿ ಎರಡು ಇರ್ತಾವ, ಒಂದು ಅಪ್ಪರ್ ಸೈಡ್ ಬ್ಯಾಂಡ್ ಇನ್ನೊಂದು ಲೋವರ್ ಸೈಡ್ ಬ್ಯಾಂಡ್. ಅದರಲ್ಲಿ ಯಾವ್ದಾದ್ರು ಒಂದು ಸೈಡ್ ಬ್ಯಾಂಡ್ ನ ರಿಮೂವ್ ಮಾಡುತ್ತಾ. ಸೊ ಇನ್ನು ಉಳಿದಿರೋ ಒಂದ್ ಸೈಡ್ ಬ್ಯಾಂಡ್ ಅಲ್ಲಿ ಏನ್ ಮಾಡುತ್ತಾ, ವಿಡಿಯೋ ಸಿಗ್ನಲ್ ನ ಸೆಲೆಕ್ಟ್ ಮಾಡ್ಕೊಳತ್ತ. ಸೊ ನೆಕ್ಸ್ಟ್ ಏನ್ ಮಾಡುತ್ತಂದ್ರೆ ಆ ಸೆಲೆಕ್ಟ್ ಆದ್ಮೇಲೆ ಎರಡು ಸಿಗ್ನಲ್ಸ್ ಅಂದ್ರೆ ವಿಡಿಯೋ IF ಮತ್ತೆ ಸೌಂಡ್ IF ಎರಡನ್ನು ಸಪರೇಟ್ ಮಾಡುತ್ತಾ ಈ ವಿಡಿಯೋ ಡಿಟೆಕ್ಟರ್ ಸ್ಟೇಜ್. ಸೊ ವಿಡಿಯೋ ಸಿಗ್ನಲ್ಸ್ ನ ಬೇರೆ ಮಾಡುತ್ತಾ, ಸೌಂಡ್ ಸಿಗ್ನಲ್ಸ್ ನ ಬೇರೆ ಮಾಡುತ್ತಾ. ಇಲ್ಲಿವರೆಗೂ ಎರಡು ಕಂಬೈನ್ಡ್ ಆಗಿದ್ದು, ಸೊ ಇಲ್ಲಿ ಎರಡು ಸಪರೇಟ್ ಆಗುತ್ತಾ. ಇಲ್ಲಿ ಏನಾಗುತ್ತೆ ಅಂದ್ರೆ ವಿಡಿಯೋ ಡಿಟೆಕ್ಟರ್ ಸ್ಟೇಜ್ ಆಗಿರೋದ್ರಿಂದ ಸಪರೇಟ್ ಆಗೋದಲ್ದೇನೆ ವಿಡಿಯೋ ಸಿಗ್ನಲ್ ಏನಾಗುತ್ತಾ ಇಲ್ಲಿ ಡಿಟೆಕ್ಷನ್ ಆಗುತ್ತಾ, ಅಂದ್ರೆ ಡಿಮಾಡ್ಯುಲೇಷನ್ ಆಗುತ್ತಾ. ವಿಡಿಯೋ ಸಿಗ್ನಲ್ ನ ಏನ್ ಮಾಡಿರ್ತಾರೆ, ನಾರ್ಮಲ್ ಆಗಿ ಆಂಪ್ಲಿಟ್ಯೂಡ್ ಮಾಡ್ಯುಲೇಷನ್ ಮಾಡಿ ಟ್ರಾನ್ಸ್ಮಿಟ್ ಮಾಡಿರ್ತಾರೆ ಟಿವಿ ಟ್ರಾನ್ಸ್ಮಿಟರ್ ಅಲ್ಲಿ. ಸೊ ಆ ವಿಡಿಯೋ ಏನಾಗುತ್ತೆ ಇಲ್ಲಿ ಡಿಮಾಡ್ಯುಲೇಟ್ ಆಗುತ್ತಾ, ಅಂದ್ರೆ ಅದ್ರಲ್ಲಿ ಏನು ರೇಡಿಯೋ ಫ್ರೀಕ್ವೆನ್ಸಿ ಪೋರ್ಷನ್ ಇತ್ತು ಅದನ್ನೆಲ್ಲ ಫಿಲ್ಟರ್ ಮಾಡಿ ಅರ್ಥಿಗೆ ಬೈಪಾಸ್ ಮಾಡ್ಬಿಡುತ್ತೆ ಈ ವಿಡಿಯೋ ಡಿಟೆಕ್ಟರ್. ಅವಾಗ ಏನ್ ಉಳಿತೆ ಅಂದ್ರೆ ನಮ್ಗೆ ಓನ್ಲಿ ವಿಡಿಯೋ ಸಿಗ್ನಲ್ ಮಾತ್ರ ಉಳ್ಕೊಳುತ್ತಾ. ಅಂದ್ರೆ ಕ್ಯಾಮ್ರಾದಿಂದ ಏನ್ ವಿಡಿಯೋ ಸಿಗ್ನಲ್ ಔಟ್ಪುಟ್ ಬಂದಿರುತ್ತಲ್ಲ ಆ ರೀತಿ ವಿಡಿಯೋ ಸಿಗ್ನಲ್ ಮಾತ್ರ ಉಳ್ಕೊಳುತ್ತಾ. ಸೊ ಅದನ್ನ ನಾವು ನೆಕ್ಸ್ಟ್ ವಿಡಿಯೋ ಸೆಕ್ಷನ್ಗೆ ಅಪ್ಲೈ ಮಾಡ್ತೀವಿ, ನೆಕ್ಸ್ಟ್ ವಿಡಿಯೋ ಆಂಪ್ಲಿಫಿಕೇಶನ್ ಸಲುವಾಗಿ. ಅದಾದ್ಮೇಲೆ ಡಿಮಾಡ್ಯುಲೇಟ್ ಆದ್ಮೇಲೆ ವಿಡಿಯೋ ಸೆಕ್ಷನ್ಗೆ ಅಪ್ಲೈ ಆಗುತ್ತೆ ಅದೇ ಸಿಗ್ನಲ್. ಅದಾದ್ಮೇಲೆ ಏನಾಗುತ್ತಾ, ಸೌಂಡ್ ಸಿಗ್ನಲ್ ಏನಿತ್ತಲ್ಲ ಅದು ಸಪರೇಟ್ ಆಗಿ ಸೌಂಡ್ ಸೆಕ್ಷನ್ಗೆ ಹೋಗಿರುತ್ತೆ. ಸೌಂಡ್ IF ಇತ್ತಲ್ಲ ಅದು ಸಪರೇಟ್ ಆಗಿ ಸೌಂಡ್ ಸೆಕ್ಷನ್ಗೆ ಹೋಗಿರುತ್ತಾ. ಇನ್ನು ಸೌಂಡ್ ಸೆಕ್ಷನ್ ಮತ್ತೆ ಬೇರೆ ಬೇರೆ ಸೆಕ್ಷನ್ಸ್ ನೆಕ್ಸ್ಟ್ ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ಸೊ ಇದಿಷ್ಟು ಕಾಮನ್ ವಿಡಿಯೋ ಅಂಡ್ ಸೌಂಡ್ ಸೆಕ್ಷನ್. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇನ್ನು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ. ಇಂಥದೇ ವಿಡಿಯೋಗಳನ್ನ ನೋಡೋಕ್ಕೆ ನಮ್ಮ ಬಸವ IT ಮಾನ್ವಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.